ನಾನು ಮುಕ್ತವಾಗಿ ಹೇಳ್ತೀನಿ, ನಾನು ಭಾಳ ಓಪನ್ ಆಗಿ ಹೇಳ್ತೀನಿ. ನನಗೂ ಗೊತ್ತಿರಲಿಲ್ಲ ನಮ್ಮ ಬಿಡದಿ ಪಕ್ಕದಲ್ಲಿ ಇಷ್ಟೇ ಹಿಂಗೆ ಇದೆ, ನನಗೆ ಗೊತ್ತೇ ಇರಲಿಲ್ಲ. ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಥಿಂಗ್ಸ್. ನಾವು ಮುಂದಕ್ಕೆ ಹೋಗೋಣ. ನಾವು ಏನು ಗೊತ್ತಾ ಮುಂದಕ್ಕೆ ಹೋಗ್ಬೇಕಾಗಿರೋದು? ನಾವಿದನ್ನೆಲ್ಲ ಇಲ್ಲಿ ತೋರಿಸಿದ್ವಲ್ಲ, ಇನ್ಕ್ಲೂಡಿಂಗ್ ಡ್ರ್ಯಾಗನ್ ಫ್ರೂಟ್. ನಾನು ಅವಾಗಲೇ ಮಿಸ್ ಮಾಡಿದ್ದೆ, ಮತ್ತೆ ನಿಮ್ಗೆ ಹೇಳಿದೆ. ನಾನು ಮಾವಿನಕಾಯಿ ಮಿಸ್ ಮಾಡಿದ್ದೆ, ಬೇರೆ ಬೇರೆ ಏನೇನೋ ಮಿಸ್ ಮಾಡಿದ್ದೆ. ನಾನು ಮತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ ನಾನು ಅವಾಗಲೇ. ಹಾಗಾದರೆ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಯಾವುದು ಗೊತ್ತಾ? ಹಾಗಾದರೆ ಈ ಎಲ್ಲ ಜಾಗ, ನಾವು ನೀವು ಏನು ಮಾತಾಡ್ತಾ ಇದ್ದೀವಿ, ಈ ಜಾಗ ಎಲ್ಲಿದೆ? ವೇರ್ ಇಸ್ ಇಟ್ ಬೇಸಿಕಲಿ ಸರ್? ಎಲ್ಲಿದೆ ಈ ಜಾಗ? ಬೆಂಗಳೂರಿಂದ ಏನು 500 ಕಿಲೋಮೀಟ್ರ, 300 ಕಿಲೋಮೀಟ್ರ, 200 ಕಿಲೋಮೀಟ್ರ, 100 ಕಿಲೋಮೀಟ್ರ, 50, 25, 30, 40, 80, 90, 70, 60, 10, 5, 1 ಅಥವಾ 1000 ಕಿಲೋಮೀಟ್ರ? ಇದು ಕಣಮಣಿಕೆ ಎಕ್ಸ್ಪ್ರೆಸ್ ವೇ ಟೋಲ್ ಬರುತ್ತಲ್ಲ, ಈ ಕದಂಬ ಹೋಟ್ಲ್ ಗೊತ್ತಲ್ಲ ನಿಮಗೆ? ಕದಂಬ ಹೋಟ್ಲು ಎದುರುಗಡೆ ರಜತಗಿರಿ ಪ್ಯಾಲೇಸ್ ಹೋಟ್ಲು, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗ್ತೀರಿ, 1-2 ಕಿಲೋಮೀಟರ್ ಮುಂದೆ ಹೋಗ್ತೀರಿ, ಕಣಮಣಿಕೆ ನಿಮಗೆ ಎಕ್ಸ್ಪ್ರೆಸ್ ವೇದು ಟೋಲ್ ಸಿಗುತ್ತೆ ಗೊತ್ತಲ್ಲ. ನೀವು ಏನಾದರೂ ಬೈ ಚಾನ್ಸು ಪಕ್ಕದಲ್ಲಿರೋ ಸರ್ವಿಸ್ ರೋಡ್ ಏನಾದರೂ ತಗೊಂಡ್ರೆ ನಿಮಗೆ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ, ಜಾಸ್ತಿ ಟೈಮ್ ಆಗುತ್ತೆ. ನಿಮಗೆ ಕಣಮಣಿಕೆ ಟೋಲಿಂದ ಈ ಜಾಗ ನಾವು ತೋರಿಸ್ತಾ ಇರೋದು, ಈ ಸಂಪದ್ಭರಿತವಾದಂಥ ಜಾಗ ತೋರಿಸ್ತಾ ಇರೋದು ಕೇವಲ 14.7 ಕಿಲೋಮೀಟರ್ ದೂರದಲ್ಲಿದೆ. ನೀವು ಬೆಳಗ್ಗೆ 7:15 ಕೆಂಗೇರಿಯಿಂದ ಮನೆ ಬಿಟ್ಟರೆ 8:15 ಹೋಗ್ತೀರಿ ಟ್ರಾಫಿಕ್ನೆಲ್ಲ ತೂರ್ಕೊಂಡು. ಬೆಂಗಳೂರಿನ ಯಾವ ಭಾಗದಿಂದ ನೀವು ನೈಸ್ ರೋಡ್ಗೆ ಬಂದಲ್ಲಿ ಎಕ್ಸಿಟ್ ತಗೊಂಡು ಆಮೇಲೆ ಕಣಮಣಿಕೆ ಟೋಲ್ ಹತ್ರ ಬಂದು ಅಲ್ಲಿಂದ ನೀವು ಆ ಟೋಲ್ ರೋಡ್ ತಗೊಂಡು 10 ಕಿಲೋಮೀಟರ್ ಮುಂದೆ ಹೋಗಿ ಒಂದು ಚೂರು ಲೆಫ್ಟ್ ತಗೊಂಡ್ರೆ ಸಾಕು, ಕೇವಲ 14ರಿಂದ 17 ನಿಮಿಷದ ಒಳಗೆ ನೀವು ಭೈರಮಂಗಲ ಗ್ರಾಮವನ್ನು ಪ್ರವೇಶ ಮಾಡ್ತೀರಿ. ಅದೇ ಭೈರಮಂಗಲ ಗ್ರಾಮದ ಒಳಗೆ ನೀವು ಒಂಚೂರು ದೂರ ಹೋದರೆ ನಿಮ್ಗೊಂದು ವಾಟರ್ ಟ್ಯಾಂಕ್ ಕಾಣಿಸುತ್ತೆ. ರೈಟ್ ಸೈಡ್ ತಗೊಂಡ್ರೆ ಆ ವಾಟರ್ ಟ್ಯಾಂಕ್ ಮೇಲೆ ನೀವು ಹತ್ತಿ ನಿಂತರೆ ನಿಮಗೆ ಸಾವಿರಾರು ಎಕರೆಯಷ್ಟು ಪ್ರದೇಶ ನೀವೀಗಾಗಲೇ ಬಹಳ ಜನ ತೋರಿಸಿರೋದನ್ನು ಗಮನಿಸಿರ್ತೀರಿ. ಆದರೆ ನಾವು ಬರೀ ವಾಟರ್ ಟ್ಯಾಂಕ್ ಮೇಲೆ ಹತ್ಬಿಟ್ಟು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಲಿಲ್ಲ. ಕಂಪ್ಲೀಟ್ಲಿ ಯಾರು ಊಹೆಯೇ ಮಾಡಿರದ ರೀತಿಯಲ್ಲಿ ರಾಜ್ಯದ ಕೇಂದ್ರ ಬಿಂದುವಾಗಿರುವ ಬಿಡದಿಯ ಕಥೆಯನ್ನ ನಿಮ್ಮ ಮುಂದೆ ನಾವು ಒಂದು ರೀತಿ ನಗ್ನ ಸತ್ಯ ಅಂತ ಕರೀತಾರಲ್ಲ, ಆ ರೀತಿ ನಿಮ್ಮ ಮುಂದೆ ಇಡುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.